ಹಾಯ್ ಹಲೋ ವೆಲ್ಕಮ್ ಟು ದ ಸ್ಟಾಕ್ ಮೆಟ್ರಿಕ್ಸ್ ಚಾನಲ್. ನಾವು ಮೊದಲಿಗೆ ಓ ಐನ ನೋಡೋಣ. ನಿನ್ನೆ ಓ ಐ ನಿಫ್ಟಿ ಇಲ್ಲಿ ನೋಡಿ, ಕಾಲ್ ಸೈಡು 837 lakhs ಇದ್ರೆ ಪುಟ್ ಸೈಡು 71 lakhs ಮಾತ್ರನೇ ಇದೆ. ಹಾಗಾಗಿನೇ ಮಾರ್ಕೆಟ್ ಫುಲ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಅದಾದ್ಮೇಲೆ ಫಾಲ್ ಸೈಡ್ ನ ಕಂಡ್ವಿ. ಇಲ್ಲಿ ನಾವು ಗ್ರಾಫ್ ನೋಡ್ಬೋದು. ಇಲ್ಲಿ ಗ್ರಾಫ್ ಅಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ 24,850 ಇಂದ 25,650 ವರೆಗೂ ನಮ್ಗೆ ಪುಟ್ ಸೈಡ್ ಎಲ್ಲೂ ಕೂಡ ಓ ಐ ಕಾಣ್ತಿಲ್ಲ. ಎಲ್ಲಾ ಕಡೆನೂ ನಮ್ಗೆ ಕಾಲ್ ಸೈಡ್ ಮಾತ್ರನೇ ಕಾಣ್ತಿದೆ. ಹಾಗಾಗಿ ಮಾರ್ಕೆಟ್ ಎಲ್ಲೂ ಕೂಡ ಮತ್ತೆ ರೀಟ್ರೇಸ್ ಕೂಡ ಟ್ರೈ ಮಾಡ್ಲಿಲ್ಲ. ಅಪ್ಪರ್ ಲೇಯರ್ ಇಂದ ಹಿಡಿದು ಡೌನ್ ಸೈಡ್ ಗೆ ನೀಟಾಗಿ ನಮ್ಗೆ ನನ್ನ ಮಾರ್ಕೆಟ್ ಫಾಲ್ ನ ನೋಡಿದ್ವಿ. ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಯ್ತು ಅಷ್ಟೇ, ಅಲ್ಲಿಂದ ಡೌನ್ ಸೈಡ್ ಗೆ ಮಾರ್ಕೆಟ್ ತಗೊಂಡ್ ಬಂದ್ರು. ಇನ್ನು ಟೋಟಲ್ ಓ ಐ ನೋಡೋದಾದ್ರೆ ಟೋಟಲ್ ಓ ಐ ಕೂಡ ಅಷ್ಟೇ. ಇಲ್ಲಿ ನೋಡಿ, ಟೋಟಲ್ ಓ ಐ ಕೂಡ ಏನಂತ ಚೇಂಜಸ್ ಏನಿಲ್ಲ. ಅಲ್ಲೂ ಕೂಡ ಅಷ್ಟೇ, ಕಾಲ್ ಸೈಡ್ 1904 lakhs ಇದ್ರೆ ಫುಟ್ ಸೈಡ್ 1397 lakhs ಇದೆ. ಇದು ನಮ್ಗೆ ಬಂದಿರುವಂತ ನಿಫ್ಟಿ ಡೇಟಾ ಆದ್ರೆ, ಇನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಅದೇ ತರನೇ ಇದೆ. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಒನ್ಸ್ ಬ್ಯಾಂಕ್ ನಿಫ್ಟಿಗೆ ಬಂದಾಗ ಕಾಲ್ ಸೈಡ್ 6.4 lakhs ಇದೆ. ಪುಟ್ ಸೈಡ್ ಬಂದ್ಬಿಟ್ಟು 1.56 lakhs ಇದೆ. ಇಲ್ಲೂ ಕೂಡ ಅಷ್ಟೇ, ನಮ್ಗೆ 54,500 ಇಂದ ತಗೊಂಡು 55,900 ವರೆಗೂ ಕೂಡ ನಮ್ಗೆ ಬರೀ ಕಾಲ್ ಸೈಡೇ ಜಾಸ್ತಿ ಅವರು ಓ ಐನ ಜನರೇಟ್ ಮಾಡಿದ್ರೆ ಹೊರತು ಪುಟ್ ಸೈಡ್ ನ ಜನರೇಟ್ ಮಾಡಿಲ್ಲ. ಇದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ನಾವು ಕಾಲ್ ಸೈಡ್ ಪುಟ್ ಸೈಡ್ ನಿಂತ್ಕೋಬೇಕಂತ ಗೊತ್ತಾಗುತ್ತೆ. ಈ ಸ್ಟ್ರೈಕ್ ಪ್ರೈಸ್ ಹತ್ರ ಕನ್ಸರ್ನ್ ಎಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇನ್ನು ಓವರ್ ಆಲ್ ರಿಸಲ್ಟ್ ನೋಡಿದಾಗ ಕೂಡ ಅಷ್ಟೇ, ಓವರ್ ಆಲ್ ಅಲ್ಲಿ ಕೂಡ ಸೇಮ್ ಕಾಲ್ ಸೈಡ್ 1.155 lakhs ಇದ್ರೆ ಪುಟ್ ಸೈಡ್ 135 ಅಂದ್ರೆ 135 lakhs ಇದೆ ಅಷ್ಟೇ. ಅಂದ್ರೆ ಎಲ್ಲಾ ಕಡೆ ಕೂಡ ಕಾಲ್ ಸೈಡ್ ಜಾಸ್ತಿ ಇದೆ. ಈ ಕಾಲ್ ಸೈಡ್ ಜಾಸ್ತಿ ಇರೋದಕ್ಕೋಸ್ಕರ ನಮ್ಗೆ ಮಾರ್ಕೆಟ್ ನೆನ್ನೆ ಎಲ್ಲೂ ಕೂಡ ಒಂದು ರೀಟ್ರೇಸ್ ಕೂಡ ಟ್ರೈ ಮಾಡ್ಲಿಲ್ಲ. ಅಲ್ಲಿಂದ ನೀಟಾಗಿ ಫಾಲ್ ಸೈಡ್ ತಗೊಂಡ್ಬಂದ್ರು. ಇನ್ನು ನಾವು FIDI ಡೇಟಾ ನೋಡೋದಾದ್ರೆ ನೋಡಿ, ಸೆಪ್ಟೆಂಬರ್ 4th ಇಲ್ಲಿ ಸೆಪ್ಟೆಂಬರ್ 4th ಅಲ್ಲಿ FII ಬೈ ಮಾಡಿರೋದು 12,200 ಸಮಥಿಂಗ್ ಕ್ರೋರ್ಸ್ ಆದ್ರೆ ಸೆಲ್ ಮಾಡಿರೋದು ಕೂಡ 12,300 ಚಿಲ್ಲರೆ ಕೋಟಿನೇ. ಓವರ್ ಆಲ್ ಆಗಿ ಅವ್ರು ಮಾಡಿರೋಂತ ಬೇರಿಶ್ ಮಾಡಿದ್ರೆ 104. ಅಂದ್ರೆ 106 ಮಾಡಿದ್ದಾರೆ. 106 ಅಂದ್ರೆ ಏನ್ ಅಂತ ವೇರಿಯೇಷನ್ಸ್ ಇಲ್ಲ ಬೇರಿಶ್ ಅಲ್ಲಿ. ಅಂದ್ರೆ ಅವರು ಬೇರು ಮಾಡ್ಲಿಲ್ಲ, ಬುಲ್ಲು ಮಾಡ್ಲಿಲ್ಲ. ಫಸ್ಟ್ ಏನ್ ಮಾಡಿದ್ರು, ಮನಿನ ಡಂಪ್ ಮಾಡಿದ್ರು, ಮಾರ್ಕೆಟ್ ನ ಅಪ್ಪರ್ ಗೆ ತಗೊಂಡೋದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಎಲ್ಲ ಸೆಲ್ ಮಾಡಿದ್ರು, ಅವ್ರವ್ರ ಪೊಸಿಷನ್ಸ್ ನ ಅವ್ರವ್ರು ಕ್ಲೋಸ್ ಮಾಡ್ಕೊಂಡ್ರು. ನೆನ್ನೆ ಅವರು ರಿಯಾಕ್ಟ್ ಮಾಡೋದು ಈ ತರ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ನಮ್ಗೆ DI ಡೇಟಾ ನೋಡೋದಾದ್ರೆ DI ಡೇಟಾ ಫಸ್ಟ್ ಬೈ ಮಾಡಿದ್ರು. ಬಿಕಾಸ್ ಆಫ್ ನಮ್ಗೆ ಗೊತ್ತು, ಮೀಟಿಂಗ್ ಇತ್ತು, GST ಕೌನ್ಸಿಲ್ ಮೀಟಿಂಗ್ ಇತ್ತು. ಎಲ್ಲಾದ್ರೂ ಕೂಡ ಟ್ಯಾಕ್ಸಸ್ 5% ಇರೋದನ್ನೆಲ್ಲ ಕೆಲವು 0 ಮಾಡಿದ್ದಾರೆ. 18% ಇರೋದನ್ನೆಲ್ಲ ಕೂಡ ಕೆಲವು 5% ಮಾಡಿದ್ದಾರೆ. ಕೆಲವು 40-30 ಇರೋವೆಲ್ಲ ಕೂಡ ತುಂಬಾ ಕಡಿಮೆ ಮಾಡಿದ್ದಾರೆ. ಎಲ್ಲಾ ಕೂಡ ಟ್ಯಾಕ್ಸಸ್ ನ ಸ್ವಲ್ಪ ಲಿಬರಲೈಸ್ ಮಾಡಿರೋದಕ್ಕೆ FI ಆಗ್ಲಾಗಿರ್ಬೋದು, DI ಆಗ್ಲಾಗಿರ್ಬೋದು, ಮನಿನ ಫಸ್ಟ್ ಡಂಪ್ ಮಾಡಿದ್ದಾರೆ. ಇವ್ರು 12,000 ಚಿಲ್ಲರೆ ಕೋಟಿ ಡಂಪ್ ಮಾಡಿದ್ರೆ DIS ಬಂದು 16,000 ಚಿಲ್ಲರೆ ಕೋಟಿನೇ ಡಂಪ್ ಮಾಡಿದ್ದಾರೆ. ಮಾರ್ಕೆಟ್ ನ ಒಂದೇ ಸರಿ ಗ್ಯಾಪ್ ಅಪ್ ಓಪನ್ ಮಾಡಿದ್ರು. ಆಫ್ಟರ್ ಗ್ಯಾಪ್ ಅಪ್ ಆದ್ಮೇಲೆ FI ಬಂದ್ಬಿಟ್ಟು ಅವ್ರ ಪೊಸಿಷನ್ಸ್ ನ ಅವ್ರು ಕ್ಲೋಸ್ ಮಾಡ್ಕೊಂಡಿದ್ದಾರೆ. DI ಮಾತ್ರ ಏನ್ ಮಾಡಿದ್ದಾರೆ ಅಂದ್ರೆ, ಇವ್ರು 16,000 ಚಿಲ್ಲರೆ ಕೋಟಿನ ಡಂಪ್ ಮಾಡಿದ್ರೆ ಸೆಲ್ ಮಾಡಿರೋ ಪೊಸಿಷನ್ಸ್ ಬಂದ್ಬಿಟ್ಟು 16,300 ಕೋಟಿ. ಅಂದ್ರೆ ಡಿಫರೆನ್ಸ್ ಏನಿದೆ ಅಂದ್ರೆ, ಇನ್ನು 2,200 ಕೋಟಿ ಚಿಲ್ಲರೆ ಇನ್ನು ಡಿಫರೆನ್ಸ್ ಇದೆ. ಅಂದ್ರೆ ಬೈ ಅಲ್ಲೇ ಇದೆ. ಹಾಗಾಗಿನೇ ನಮ್ಗೆ ಎಂಡ್ ಆಗೋ ಟೈಮಲ್ಲಿ ಕೂಡ ಮಾರ್ಕೆಟ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಯ್ತು. ಒಂದು ಸ್ಮಾಲ್ ಅಸಂಪ್ಷನ್ ಏನಕ್ಕೆ ಅದು ವೇರಿಯೇಷನ್ ಆಗಿಲ್ಲ ಅಂದ್ರೆ, ಹೋಗಿರೋದು ಟಾಪ್ ಅಲ್ಲಿ, ಬಂದಿರೋದು ಅಂದ್ರೆ ಡೌನ್ ಬಂದ್ರು ಕೂಡ ಪಾಸಿಟಿವ್ ಅಲ್ಲಿ ಎಂಡ್ ಮಾಡಿದ್ದಾರೆ. ಬಿಕಾಸ್ ಆಫ್ ಈ 2,200 ಕೋಟಿ ಚಿಲ್ಲರೆ. ಇನ್ನ ರಿಟೇಲರ್ಸ್ ಅದು ಕೂಡ ಲಾಭ ಒಂದ್ ಸ್ವಲ್ಪ ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ನಾವು ಇವತ್ತು ಗ್ಲೋಬಲ್ ಮಾರ್ಕೆಟ್ ನ ನೋಡೋದಾದ್ರೆ ಸ್ಟಿಲ್ ಇವತ್ತು ಕೂಡ ರ್ಯಾಲಿ ಕಂಟಿನ್ಯೂಷನ್ ಅಲ್ಲೇ ಇದೆ. ಇಲ್ಲಿ ನೋಡಿ, ನಾವು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ. ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ಡೌಜಾನ್ಸ್ ಆಗಿರ್ಬೋದು, ನಾಸ್ಡಾಕ್ ಆಗಿರ್ಬೋದು, ಎಲ್ಲ ಕೂಡ ಇನ್ನು ಇವತ್ತು ಪಾಸಿಟಿವ್ ಇದೆ. ನೋಡಿ, ಡೌಜಾನ್ಸ್ ಬಂದು 26 ಪಾಯಿಂಟ್ ಇದೆ. ನಾಸ್ಡಾಕ್ ಬಂದ್ಬಿಟ್ಟು ಡೌಜಾನ್ಸ್ ಒಂದು 26 ಪಾಯಿಂಟ್ ಇದೆ. ನಾಸ್ಡಾಕ್ ಬಂದ್ಬಿಟ್ಟು ನಮಗೆ 200 ಚಿಲ್ಲರೆ ಪಾಯಿಂಟ್ ಪಾಸಿಟಿವ್ ಅಲ್ಲೇ ಇದೆ. ಇನ್ನು SP 500 ಕೂಡ 53 ಪಾಯಿಂಟ್ಸ್ ಅಲ್ಲಿ ಇದೆ. ಅದು ಕೂಡ ನಮಗೆ ಪಾಸಿಟಿವ್ ಅಲ್ಲೇ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಹೋದಾದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಕೂಡ ಇಲ್ಲಿ ನೋಡಿ, ನಮಗೆ FTSE ಕೂಡ 38 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಡಾಕ್ಸ್ ಕೂಡ 175 ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. CAC ಮಾತ್ರ 20 ಪಾಯಿಂಟ್ ಇದೆ. 20 ಪಾಯಿಂಟ್ ಏನ್ ದೊಡ್ಡ ಮ್ಯಾಟರ್ ಅಲ್ಲ. ಅದು ಕೂಡ ಬುಲ್ ಮಾಡಿ ಮತ್ತೆ ಬೇರೆ ಆಗಿರುತ್ತೆ. ಅದೇನ್ ದೊಡ್ಡ ಮ್ಯಾಟರ್ ಆಗಲ್ಲ. ಓವರ್ ಆಲ್ ರಿಸಲ್ಟ್ ನೋಡೋದಾದ್ರೆ ಇವತ್ತು ಕೂಡ ಬುಲ್ಲಿಶ್ ಮೋಡ್ ಅಲ್ಲೇ ಮಾರ್ಕೆಟ್ ಇದೆ. ಇನ್ನ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನಮ್ಮ ಏಷ್ಯನ್ ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ ನೋಡೋದು, ನಮ್ಮ ಏಷ್ಯನ್ ಮಾರ್ಕೆಟ್ ಬಂದ್ರೆ ಏಷ್ಯನ್ ಮಾರ್ಕೆಟ್ ಏನಾಯ್ತು ಅಂತಂದ್ರೆ, ಇಲ್ಲೂ ಕೂಡ ಅಷ್ಟೇ ನಿಕೆ ಆಗಿರ್ಬೋದು, ನಮ್ಮ ಗಿಫ್ಟ್ ನಿಫ್ಟಿ ಆಗಿರ್ಬೋದು, ಅದಾದ್ಮೇಲೆ ಕಾಪ್ಸಿ ಆಗಿರ್ಬೋದು, ಎಲ್ಲ ಕೂಡ
ಪಾಸಿಟಿವ್ ಅಲ್ಲೇ ಇದೆ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ನೆಗೆಟಿವ್ ಅಲ್ಲಿ ಇರುವಂತ ಯಾವಪ್ಪ ಅಂತಂದ್ರೆ, ಸೊ ಇಲ್ಲಿ ನಮಗೆ ಹ್ಯಾಂಗ್ಸೆಂಗ್ ಏನಿದೆ, ಹ್ಯಾಂಗ್ಸೆಂಗ್ 284 ಪಾಯಿಂಟ್ ನೆಗೆಟಿವ್ ಅಲ್ಲಿ ಇದೆ. ಸೊ ಅಂಡ್ ಕಾಪ್ಸಿ ಬರೀ 6 ಪಾಯಿಂಟ್ಸ್ ಮಾತ್ರನೇ ಇದೆ. ಜಕಾರ್ತಾ ಬಂದು 18 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಇದೆ. ಸೊ ಆಲ್ರೆಡಿ ಮಾರ್ಕೆಟ್ಸ್ ಕ್ಲೋಸ್ ಆಗಿದೆ. ಆದ್ರೆ ರನ್ನಿಂಗ್ ಅಲ್ಲಿ ಇರುವಂತ ಮಾರ್ಕೆಟ್ಸ್ ಇನ್ನು ಗಿಫ್ಟ್ ನಿಫ್ಟಿ ರನ್ನಿಂಗ್ ಅಲ್ಲಿ ಇದೆ. ಸೊ ಗಿಫ್ಟ್ ನಿಫ್ಟಿ ಆಲ್ರೆಡಿ ಓಪನ್ ಆಗಿದೆ. ಸೊ ಪ್ರೆಸೆಂಟ್ ಓಡ್ತಿದೆ, 56 ಪಾಯಿಂಟ್ಸ್ ಓಡ್ತಿದೆ. ಓಪನ್ ಆದಾಗ ಆನ್ ಅವರೇಜ್ ಒಂದು 20 ಪಾಯಿಂಟ್ ಅಲ್ಲಿ ಓಪನ್ ಆಯ್ತು. ಸೊ ಬಟ್ ಓಕೆ, ಸ್ಟಿಲ್ ಮೂವ್ ಆಗ್ತಾ ಇದೆ. ಇನ್ನು ಪಾಸಿಟಿವ್ ಮೋಡ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ನಾವು ಕಮಾಡಿಟೀಸ್ ನೋಡೋದಾದ್ರೆ ಕಮಾಡಿಟೀಸ್ ಕೂಡ ಅಷ್ಟೇ. ಸೊ ನೆನ್ನೆ ಹೇಳ್ದಂಗೆ, ಸೊ ನಮಗೆ ಕ್ರೂಡ್ ಆಯಿಲ್ ಮತ್ತೆ ಅದು ನೆಗೆಟಿವ್ ಅಲ್ಲೇ ಮೂವ್ ಆಗ್ತಾ ಇದೆ. ಸೊ ನೆನ್ನೆ ಕೂಡ ನೆಗೆಟಿವ್ ಅಲ್ಲಿ ಇತ್ತದು. ಸೊ ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಇದೆ. ಗೋಲ್ಡ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡಿ, ಗೋಲ್ಡ್ ಮಾತ್ರ ಓನ್ಲಿ 4 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇದೆ. ಆಯಿಲ್ ಮಾತ್ರ ಪಾಸಿಟಿವ್ ಬರ್ತಾನೆ ಇಲ್ಲ. ಎಸ್ಟರ್ಡೇ ಆಲ್ಸೋ ಪಾಸಿಟಿವ್, ಮೊನ್ನೆ ಕೂಡ ಪಾಸಿಟಿವ್, ಇವತ್ತು ಕೂಡ ಪಾಸಿಟಿವ್ ಬರುತ್ತೆ ಅಂತ ವೈಟ್ ಮಾಡ್ತಾನೆ ಇದೀವಿ. ಬಟ್ 3 ದಿವಸದಿಂದ ಕಂಟಿನ್ಯೂಸ್ಲಿ ಪಾಸಿಟಿವ್ ಗೆ ಬರ್ತಾನೆ ಇಲ್ಲ, ಅದು ನೆಗೆಟಿವ್ ಅಲ್ಲೇ ಇದೆ ಆಯಿಲ್. ಸೊ ಆಯಿಲ್ ಸೈಡ್ ಅಂದ್ರೆ ಯಾರಾದ್ರೂ ಕಮಾಡಿಟಿ ಟ್ರೇಡ್ ಮಾಡೋರು ಈ ಆಯಿಲ್ ನ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆಯಿಲ್ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾನೆ ಇದೆ. ನಿನ್ನೆ 4 o'clock ಆದ್ರೆ ಮಾತ್ರ ಆಯಿಲ್ ಕ್ರಾಶ್. ನೆನ್ನೆ ಸೊ ಫುಲ್ ಆಯಿಲ್ ಕ್ರಾಶ್ ಆಯ್ತು. ಸೊ ಫುಲ್ ಡೌನ್ ಫಾಲ್ ಗೆ ಬಂತದು. ಸೊ ಯಾರಾದ್ರೂ ಕಮಾಡಿಟೀಸ್ ಮಾಡೋರಿದ್ರೆ ಒಂದ್ಸರಿ ನೋಡಿ. ಎನಿವೆ ಎಲ್ಲ ಕೂಡ ಇನ್ನೂ ಪಾಸಿಟಿವ್ ಅಲ್ಲಿ ಇದಾರೆ. ಅಷ್ಟೊಂದು ಯಾರು ಕೂಡ ಸೆಲ್ಲರ್ಸ್ ಯಾರು ಕೂಡ ಆಕ್ಟಿವೇಟ್ ಆಗಿಲ್ಲ. ಸೊ ಝೋನ್ಸ್ ಹತ್ರ ಒಂದ್ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಎಲ್ಲರಿಗೂ ಪ್ರಾಫಿಟ್ ಆಗ್ಲಿ ಅಂತ ಕೇಳೋಣ. ಥ್ಯಾಂಕ್ ಯು.